ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದು ಶನಿವಾರದ್ದಾಗಿರುತ್ತೆ. ಸೊ ಶನಿವಾರ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಮಕ್ಕಳುಗಳಿಗೆ ಇವತ್ತು ರಜಾ ಇತ್ತು. ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದರಿಂದ ಮಕ್ಕಳಿಗೆ ರಜಾ ಕೊಟ್ಟಿದ್ದರು. ಸೊ ಜಸ್ಟ್ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಬರೋದಷ್ಟೇ ಕೆಲಸ ಇದ್ದಿದ್ದು. ನಮ್ಮ ಯಜಮಾನ್ರು ಹೋಗಿದ್ದರು, ಅವರೇ ಮುಗಿಸ್ಕೊಂಬಂದಿದ್ರು. ಅವರು ಕೂಡ ರಜೆ ಹಾಕಿದ್ರು. ಅದರಲ್ಲಂತೂ ನಮಗೆ ನಮ್ಮ ಯಜಮಾನ್ರು ರಜೆ ಹಾಕ್ಬಿಟ್ರೆ ಮನೇಲಿ ಒಂಥರ ಆವತ್ತಿನ ದಿನ ನಮ್ಮ ಮನೇಲಿ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿಯಾಗುತ್ತೆ ಅವ್ರು ರಜೆ ಹಾಕಿದ ದಿನ ಎಲ್ಲ. ಅದಕ್ಕೆ ಅವರು ನಾನೇ ಹೋಗ್ತೀನಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ಗೆ ಅಂತೇಳಿ ಅವರೇ ಹೋಗಿದ್ರು. ಅವರು ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ಸುಮಾರು ತಿಂಗಳಿಗೆ ಮಿನಿಮಮ್ ಅಂದರೂ 2 ಸಲ ನಾನು ಬೆಡ್ಶೀಟ್ ಎಲ್ಲ ತೆಗೆದು ಮಂಚದ್ದಾಗಿರ್ಬೋದು, ಬ್ರೆಡ್ಶೀಟ್ ಆಗಿರ್ಬೋದು ಎಲ್ಲ ಕೂಡ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೋತೀನಿ. ತಿಂಗಳಿಗೆ 2 ದಿನ ಮಾಡ್ಕೋತೀನಿ. ಸೊ ಇವತ್ತೆಲ್ಲ ತೆಗಿಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದೇ ಥರನೇ ಎಲ್ಲ ತೆಗೆದು ಎಲ್ಲ ವಾಶ್ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅಮ್ಮನಿಗೂ ಕೂಡ ಏನೋ ಅವರ ಕೆಲಸದವೇನೋ ರಜೆ ಇತ್ತು ಅಂತೇಳಿ ಅಮ್ಮನಿಗೂ ಕೂಡ ಅವತ್ತು ರಜೆ ಇತ್ತು. ಎಲ್ಲರೂ ಮನೇಲೇ ಇದ್ವಿ ಅವತ್ತು ಅಂತ ಹೇಳ್ಬೋದು. ಇನ್ನು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಬರೋಷ್ಟೊತ್ತಿಗೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಿತ್ತು. ಸೊ ಹಿಂದಿನ ದಿನವೇ ಎಲ್ಲ ಸ್ವಲ್ಪ ತೊಗೊಂಬಂದು ಇಟ್ಕೊಂಡಿದ್ದೆ. ಅದಕ್ಕೆ ಬಿಸಿಲಿಗೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಾಸಿಗೆ ಇದ್ದಿದ್ದೆಲ್ಲ ಬಿಸಿಲಿಗೆಲ್ಲ ಹಾಕಿ ಎಲ್ಲ ಇದು ಮಾಡ್ತಿದ್ದೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಏನಂದರೆ ಸ್ವಲ್ಪ ಗ್ರೋಸರೀಸ್ ಎಲ್ಲ ಖಾಲಿಯಾಗಿತ್ತು. ಸ್ಟಾಕ್ ಇದ್ದೇ ಇರುತ್ತೆ, ಎಲ್ಲೋ ಒಂದೊಂದು ಐಟಮ್ ಅಷ್ಟೇ ಖಾಲಿಯಾಗಿದ್ದಿದ್ದು. ಸರಿ ತೊಗೊಬರೋಣ, ಹೆಂಗೂ ನಮ್ಮ ಯಜಮಾನ್ರು ಇದ್ರಲ್ವ, ಅಮ್ಮನೂ ಇದ್ದರು. ಅಮ್ಮಂಗೂ ಸ್ವಲ್ಪ ಸ್ವಲ್ಪ ಹೆಂಗೆ ಅಂತ ಹೇಳಿದ್ರೆ ಮೇನ್ ಏನೇನು ಬೇಕೋ ಅದೇ ಇರಲಿಲ್ಲ. ಸೊ ಅದಕ್ಕೆ ಅಮ್ಮನೂ ನಾನು ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಹೊರಟಿದ್ದಾಯಿತು. ಇದೊಂದು ಬ್ರೌನ್ ಕಲರ್ದೊಂದು ಬಕೆಟ್ ತೊಗೊಂಡೆ. ಇನ್ನು ಮಾಮೂಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್. ನಾನು ಆಲ್ಮೋಸ್ಟ್ ಮನೆಗೆ ಯಾವುದೇ ರೀತಿ ಬಿಸ್ಕೆಟ್ಗಳು ನಾನು ತೊಗೊಂಡು ಬರಲ್ಲ. ಇನ್ನೂ ಅಮ್ಮ ಬೇಕಾದರೆ ತೊಗೊಬರ್ತಾರೆ, ನಾನು ಮಕ್ಳಿಗೆ ಏನೂ ಕೊಡಲ್ಲ. ಆಲ್ಮೋಸ್ಟ್ ಮನೇಲೇ ಏನು ಬೇಕೋ ಅದನ್ನು ಮಾಡಿಕೊಡ್ತೀನಿ. ಸ್ವಲ್ಪ ವಾಶ್ ಮಾಡೋದಕ್ಕೆ ಬಟ್ಟೆ ಸೋಪಾಗಿರ್ಬೋದು, ಪಾತ್ರೆ ತೊಳೆಯೋ ಸೋಪು, ಟೈಟ್ ಪೌಡ್ರು ಕೂಡ ಇರಲಿಲ್ಲ. ಮೇನ್ ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ಮೇನ್ ಅಕ್ಕಿ ಇರಲಿಲ್ಲ, ಮತ್ತು ಅವಲಕ್ಕಿ ಇರಲಿಲ್ಲ. ಆಯಿಲ್ ಅಂತೂ ಒಂದು ಸ್ವಲ್ಪ ಕೂಡ ಇರಲಿಲ್ಲ. ಇನ್ನು ಮೇನೇ ಖಾಲಿಯಾಗಿಬಿಟ್ಟಿದೆ. ಬೆಲ್ಲ ಇರಲಿಲ್ಲ. ಇನ್ನು ಸುಮಾರು ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು. ಅದೇ ಆಗಲೇ ಹೇಳ್ದಂಗೆ ಮೇನ್ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು. ಸರಿ ಅಮ್ಮನೂ ಬರ್ತೀನಿ ನಾನು ಅಂತ ಹೇಳಿದ್ರು. ಎಲ್ಲ ಮನೇಲಿ ಇದ್ದಿದ್ದರಿಂದ ಎಷ್ಟೋ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಇವತ್ತು ಅಂತ ಹೇಳ್ಬೋದು. ಶನಿವಾರದ ದಿನ ನಂದು ಪೂರ್ತಿ ಡೇ ಇದೇ ಥರ ಇರುತ್ತೆ. ಒಂದು ಏನಂತ ಹೇಳಿದ್ರೆ ಶಾಪಿಂಗ್ ಒಂದು ಇರೋದಿಲ್ಲ. ಹೊರಗಡೆ ಮಾಲ್ಗೆಲ್ಲ ಹೋಗಿ ಡಿಮಾರ್ಟ್ಗೆಲ್ಲ ಹೋಗಿ ಶಾಪಿಂಗ್ ಮಾಡೋದೊಂದು ಇರಲ್ಲ. ಅದು ಬಿಟ್ಟರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಶನಿವಾರದೊತ್ತು ನಂದು ಇದೇ ಥರನೇ ಇರುತ್ತೆ. ಮಕ್ಕಳು ಇವ್ರು ಯಾರೂ ಮನೇಲಿ ಇರೋದಿಲ್ಲ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಏನೇನು ಗ್ರಾಸರೀಸ್ ಎಲ್ಲ ಖಾಲಿಯಾಗಿರುತ್ತೋ ವೀಕ್ಲಿ ಒನ್ಸ್ ಶನಿವಾರ ನಾನು ವಾರ ಪೂರ್ತಿ ಏನೇನು ಬೇಕೋ ಎಲ್ಲ ಟಿಫನ್ಗೆ, ಅಡುಗೆಗೆ ಎಲ್ಲ ಕಾಳು ಕಡ್ಡಿ ಗ್ರಾಸರೀಸ್ ಎಲ್ಲ ಪೂರ್ತಿ ಎಷ್ಟೋ ಖಾಲಿ ಮಾಡ್ಕೊಂಡಿರ್ತೀವಲ್ವ. ನನಗೆ ಯಾವಾಗಲೂ ಯಾವ ಥರ ಅಂತ ಹೇಳಿದ್ರೆ ತುಂಬ್ದಂಗೆ ಇರಬೇಕು ಸಾಮಾನು ಮನೆಯಲ್ಲಿ. ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ಗ್ರಾಸರೀಸ್ ಎಲ್ಲ ಫಿಲ್ ಮಾಡ್ಕೊಳ್ಳೋದಾಗಿರ್ಬೋದು, ಅಕ್ಕಿ ಏನಾದರೂ ಖಾಲಿಯಾಗಿದ್ದರೆ ತೊಗೊಬರೋದಾಗಿರ್ಬೋದು. ಜಸ್ಟ್ ನಾನು ಏನಿದ್ರು ನಿಮಗೆ ಆಗಲೇ ಹೇಳ್ದಂಗೆ ನಾನು 5 kg ಅಷ್ಟೇ ತೊಗೊಬರೋದು ರೈಸು, ಅಕ್ಕಿನ. ಅದಕ್ಕೇ ಒಂದು 5 kg ತೊಗೊಂಬಂದು ಯೂಸ್ ಮಾಡ್ಕೋತೀನಿ. ಅದು ಯಾವಾಗ ಖಾಲಿ ಆಗುತ್ತೋ ಅವಾಗ ಮತ್ತೆ ಒಂದು 5 kg ತೊಗೊಬರ್ತೀವಿ ಡಿಮಾರ್ಟ್ಗೆ ಹೋಗಿ. ನಾನು ಜಾಸ್ತಿ ಒಂದೊಂದು ಮೂಟೆ ಎಲ್ಲ ಅಕ್ಕಿ ತರಿಸೋದಿಲ್ಲ. ಏನಕ್ಕಂದರೆ ನಾವು ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದ್ರಿಂದ ಅದರಲ್ಲೂ ಸ್ವಲ್ಪ ರೈಸ್ ಕಮ್ಮಿನೇ, ಮುದ್ದೆ ಎಲ್ಲ ಜಾಸ್ತಿ, ಚಪಾತಿ ಮುದ್ದೆ. ಸೊ ಅದಕ್ಕೇ ಆ ರೀತಿ ನಮ್ಮ ಮನೇಲಿ ನಾವು ತೊಗೊಬರೋದು. ಇನ್ನು ಸ್ವಲ್ಪ ಬಟ್ಟೆ ಸೋಪು ಎಲ್ಲ ನಾನು ಬಚ್ಚಲು ಮನೆಗೆ ಸಪ್ರೇಟಾಗಿ ಒಂದು ಡಬ್ಬ ಇಟ್ಬಿಟ್ಟಿದ್ದೀನಿ. ಅಲ್ಲೆಲ್ಲ ಇಟ್ಕೋತೀನಿ ಏನೇನು ಬಚ್ಚಲು ಮನೆಗೆ ಏನೇನು ಬೇಕೋ ಅದೆಲ್ಲ. ಇನ್ನು ಇವಾಗ ನಾನೊಂದು ಟ್ರೇ ಥರ ಇಟ್ಕೊಂಡಿದ್ನಲ್ಲ ಪ್ಲಾಸ್ಟಿಕ್ದು, ಆ ಬುಟ್ಟಿಯಲ್ಲಿ ನಾನು ಪೂರ್ತಿ ಪಾತ್ರೆ ತೊಳೆಯೋ ನಾರ್ತವಿಂದ ಹಿಡಿದು ಪ್ರತಿಯೊಂದು ಲಿಕ್ವಿಡ್ ಎಲ್ಲ ಅದರಲ್ಲೇ ಇಟ್ಕೊಂಡಿದ್ದೀನಿ ನಾನು. ಇನ್ನು ಎಲ್ಲ ಸ್ವಲ್ಪ ಆಯಿಲು ಒಂದು ಪ್ಯಾಕೆಟ್ ಎಲ್ಲ ಮೇಲಿಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಅದನ್ನು ಎಲ್ಲ ಒಂದು ಕಾಟನ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ. ಇನ್ನು ಅವಲಕ್ಕಿ ಅಕ್ಕಿ ಎಲ್ಲ ಪೂರ್ತಿ ಖಾಲಿಯಾಗಿತ್ತು, ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಅದನ್ನೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಎಲ್ಲ ಎತ್ತಿಟ್ಕೊಟ್ಟಿದ್ದೆ. ಸಕ್ಕರೆ ಕೂಡ ಇರಲಿಲ್ಲ. ಸಕ್ಕರೆ ನೀವು ಕಾಫಿ ಟೀ ಕುಡಿಯುತ್ತಾ ಇಲ್ವಲ್ಲ, ಅದೊಂದರಿಂದ ಸಕ್ಕರೆ ಏನು ಅಷ್ಟು ನೆಸೆಸಿಟಿ ಇಲ್ಲ. ಬಟ್ ಆದ್ರೂ ಬೇಕಾಗುತ್ತಲ್ವ, ಏನಾದರೂ ಯಾರಾದರೂ ಬಂದರೆ. ಇಲ್ಲ ನಮ್ಮ ಮನೇಲೂ ಕೂಡ ಅಮ್ಮ ಇದ್ದಾಗ ಆ್ಯಕ್ಚುಲಿ ನಾನು ಕಾಫಿ ಟೀ ಮಾಡೇ ಮಾಡ್ತೀನಿ. ಜಸ್ಟ್ ಒಂದು 1/4 ಲೀಟ್ರ್ ತರಿಸಾದ್ರೂ ಮಾಡೇ ಮಾಡ್ತೀನಿ.
ಅದನ್ನೆಲ್ಲ ಇದು ಮಾಡೋದಕ್ಕೋಸ್ಕರ ನಾನು ಇದು ಮಾಡಿಕೊಂಡೆ. ಆಮೇಲೆ ಇನ್ನು ಅಲ್ಲಿಂದ ಎಲ್ಲ ಫಿಲ್ ಮಾಡಿ ಇನ್ನು ನೆಕ್ಸ್ಟು ಆಯಿಲೆಲ್ಲ ಆಗಲೇ ಹೇಳಿದ್ನಲ್ಲ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಆಯಿಲ್ನು ಕೂಡ 1 ಲೀಟ್ರು ಆಯಿಲು, ಇದು ಹಾಫ್ ಲೀಟ್ರದ್ದು ಇದು ಗ್ಲಾಸ್ದು, 1 ಲೀಟ್ರು ಆಯಿಲು ಫುಲ್ ಆಗುತ್ತೆ, 2 ಬಾಟಲ್ಗೂ ಪೂರ್ತಿ ಆಗುತ್ತೆ. ಸೊ ಅದನ್ನು ಕೂಡ ಎಲ್ಲ ಫಿಲ್ ಮಾಡ್ಕೊಂಡಿದ್ದಾಯಿತು. ನಮ್ಮ ಯಜಮಾನ್ರು ಇರಲಿ ಇಲ್ಲದೆ ಹೋಗಲಿ ನನ್ನ ಕೆಲಸಗಳು ಮಾತ್ರ ನಡೀತಾನೆ ಇರುತ್ತೆ. ಇನ್ನು ಅವ್ರು ಇದ್ದರು ಮನೇಲಿ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಕೂಡ ಹೋಗೋಕ್ಕಾಗಲಿಲ್ಲ. ಏನೋ ಸ್ವಲ್ಪ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅವರು ರಜಾ ಹಾಕಿದ್ರು, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ರಜಾ ಹಾಕಿದ್ರು. ಇನ್ನು ನಾನು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಮಾಮೂಲಿ ಮಕ್ಕಳು ಕಳಿಸ್ಬಿಟ್ಟು ನಾನು ಇದನ್ನೆಲ್ಲ ಮಾಡ್ಕೋತೀನಿ. ಬಟ್ ಇವತ್ತೆಲ್ಲ ಮನೇಲಿದ್ದಾರೆ, ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಆಮೇಲೆ ನೆಕ್ಸ್ಟು ಎಲ್ಲ ಕೆಲಸಗಳೆಲ್ಲ ಮಾಡಿಕೊಂಡು ಮುಗಿಸ್ಕೊಳ್ಳೋಣ ಅಂಥೇಳಿ ನಾನು ಅದು ಆಗಲೇ ಹೇಳಿದ್ನಲ್ಲ, ಪೂರ್ತಿ ಅಂದರೆ ಸುಮಾರು ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು. ಇನ್ನು ಉಪ್ಪು ಎಲ್ಲ ಪೂರ್ತಿ ಮನೇಲಿ ಯಾವಾಗಲೂ ಜಾಸ್ತಿನೇ ಇರುತ್ತೆ, ಒಂದೊಂದು ಪ್ಯಾಕೆಟ್ ಎಕ್ಸ್ಟ್ರಾನೇ ಇರುತ್ತೆ. ಸೊ ಅದು ಕೂಡ ಒಂದೇ ಟೈಮಲ್ಲಿ ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ಎರಡೂ ಕೂಡ ಖಾಲಿಯಾಗಿತ್ತು. ಅದನ್ನು ಕೂಡ ಎಲ್ಲ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಅದೇ ನಾನು ಆವಾಗಲೇ ಒಂದು ಮಾತು ಹೇಳಿದೆ ನಿಮಗೆ, ನಮ್ಮ ಯಜಮಾನ್ರು ಏನಾದರೂ ಮನೇಲಿ ಇದ್ದುಬಿಟ್ರೆ ನಮಗಂತೂ ಅವತ್ತು ಹಬ್ಬ ಅಂತ ಹೇಳ್ಬಿಟ್ಟು. ಅದಂತೂ ನಿಜ. ಅವ್ರು ಇದ್ದಾಗ ತುಂಬಾ ಖುಷಿಯಾಗುತ್ತೆ ನಮಗೆ ಮನೇಲಿ. ಯಾಕಂದರೆ ಅವರು ರಜಾ ಹಾಕೋದೇ ರೇರು, ಅದೊಂದಕ್ಕೋಸ್ಕರ ತುಂಬಾ ಖುಷಿಯಾಗುತ್ತೆ. ಇನ್ನು ಗೋಧಿ ಬಂದು ನಮ್ಮ ಮನೇಲಿ ನಾವು ಗೋಧಿ ಹಿಟ್ಟು ಯೂಸ್ ಮಾಡ್ತಿದ್ವಿ, ಗೋಧಿ ಎಲ್ಲ ತಗೋತಿರ್ಲಿಲ್ಲ, ಡೈರೆಕ್ಟಾಗಿ ಇದು ಮಾಡ್ತಿದ್ವಿ. ಬಟ್ ಈಗ ಯಾಕೋ ಅದು ಗೋಧಿ ಹಿಟ್ಟು ಸರೋಗ್ತಾ ಇರಲಿಲ್ಲ, ಸೆಟ್ ಆಗ್ತಿರ್ಲಿಲ್ಲ. ಅದಕ್ಕೆ ಇವಾಗ ಗೋಧಿನೇ ತೊಗೊಂಬಂದು 5 kg ಗೋಧಿ ಕೂಡ ತೊಗೊಂಬಂದಿದ್ವಿ ಡಿಮಾರ್ಟಿಂದ. ಅದನ್ನು ಎಲ್ಲ ಪುಡಿ ಮಾಡಿಸ್ಬೇಕಿತ್ತು. ಅದಕ್ಕೆ ಹೋಗಿ ನಮ್ಮ ಯಜಮಾನ್ರು ಹೆಂಗೋ ಇದ್ರಲ್ವ, ಅವ್ರ ಜೊತೆಲೇ ಹೋಗಿ, ಶನಿವಾರ ಆಗಿರೋದ್ರಿಂದ ಅಮ್ಮ ಕರ್ಕೊಂಬಂದು ಬಿಡಿ ಅಂತ ಹೇಳ್ತಿದ್ರು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದಮೇಲೆ ಅಮ್ಮ ಅವ್ರ ಮನೆಗೆ ಹೋಗ್ಬಿಟ್ರು. ನನಗೂ ಕೆಲಸ ಇದೆ, ನಾನು ಸ್ವಲ್ಪ ಎಲ್ಲ ಫಿಲ್ ಮಾಡ್ಕೋಬೇಕು ಅಂತೇಳಿ ಅವ್ರು ಹೊರಟ್ಬಿಟ್ರು. ಇನ್ನು ನಾನು ನಮ್ಮ ಯಜಮಾನ್ರು ಇಬ್ಬರೂ ಅಮ್ಮನ ಮನೆ ಹತ್ರನೇ ಅದು ರಾಗಿ ಮಿಲ್ಲಿರೋದು. ಇನ್ನು ರಾಗಿ ಹಿಟ್ಟು, ಆಮೇಲೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಏನಾದರೂ ಇದಿರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಈ ರೀತಿ ಅಕ್ಕಿ ಇರ್ಬೋದು, ಏನಿರುತ್ತೋ ಗ್ರಾಸರೀಸ್ ಇರ್ಬೋದು, ಏನಿರುತ್ತೋ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ಳೋದು ನಾನು ವೀಕ್ಲಿ ಒನ್ಸ್, ಸ್ಯಾಟರ್ಡೇನೇ ಆಗಿರುತ್ತೆ ಅದು. ಅದರಲ್ಲೂ ಈಗ ಹಾಗೆ ಹೋಗಿ ಅದನ್ನೆಲ್ಲ ಪುಡಿ ಮಾಡಿಸ್ಕೊಂಬಂದು ಸ್ವಲ್ಪನೇ ಇರುತ್ತೆ, ತೊಗೊಂಡೋಗಿ ನಾನೇ ಮಾಡಿಸ್ಕೊಬರ್ತೀನಿ. ಇಲ್ಲ ಅಂದರೆ ಶನಿವಾರ ನಮ್ಮ ಯಜಮಾನ್ರು ನನ್ನ ತಮ್ಮನ ಕೈಲಿ ಯಾರ ಕೈಲಾದರೂ ಕೊಟ್ಟು ಮಾಡಿಸ್ತೀನಿ. ಇವತ್ತು ನಮ್ಮ ಯಜಮಾನ್ರು ಮನೇಲಿ ಇದ್ದಿದ್ದರಿಂದ ಸೊ ಅವರು ನಾನು ಇಬ್ಬರು ಹೋಗಿ ಗೋಧಿ ಹಿಟ್ಟು ರಾಗಿ ಹಿಟ್ಟೆಲ್ಲ ಮಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ಬರ್ತಾ ಹಾಗೇ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಏನೇನು ಬೇಕು, ವಾರಕ್ಕೊಂದ್ಸಲ ಏನೇನು ಬೇಕು ಪೂರ್ತಿ ಎಲ್ಲ ತಂದಿಟ್ಕೊಬಿಡ್ತೀನಿ. ನನಗೆ ಯಾವುದು ಚೆನ್ನಾಗಿರುತ್ತೋ, ನಮ್ಗೆ ಯಾವುದು ಫೇರ್ ಅನಿಸುತ್ತೋ, ನಮ್ಮ ಮನೆಗೆ ಮಾಡೋದಕ್ಕೆ ನನಗೆ ಯಾವುದು ಈಸಿ ಅನಿಸುತ್ತೋ ಅದನ್ನೆಲ್ಲ ತೊಗೊಂಬಂದೆ. ಹಂಗೆ ತರಕಾರಿ ಎಲ್ಲ ತೊಗೊಂಡು ಹಂಗೆ ಅಮ್ಮನ ಮನೆಗೆ ಹೋಗಿ ಮಕ್ಕಳನ್ನಿಬ್ಬರೂ ಅಮ್ಮನ ಮನೇಲಿ ಬಿಟ್ಟು ವೆಜಿಟೇಬಲ್ಸ್ ಆಗಿರ್ಬೋದು, ಇನ್ನು ರಾಗಿ ಹಿಟ್ಟು ಗೋಧಿ ಹಿಟ್ಟೆಲ್ಲ ಮಾಡಿಸ್ಕೊಂಡು ತೊಗೊಂಡು ಬಂದ್ವಿ ಮನೆಗೆ. ತೊಗೊಂಡು ಬರಬೇಕಾದ್ರೆ ಹಂಗೆ ಅವ್ರಿಗೂ ಅಮ್ಮನ ಮನೆಗೂ ಇದು ಪಾನಿಪುರಿ ಎಲ್ಲ ತೊಗೊಟ್ಬಿಟ್ಟು, ಇನ್ನು ನಮಗೂ ಯಾಕೋ ತಿನ್ನಂಗೆ ಆಗ್ಬಿಟ್ಟಿತ್ತು. ಸರಿ ಸ್ವಲ್ಪ ಮಾತ್ರ ನಮ್ಮ ಮನೆಗೆ ತೊಗೊಂಬಂದು ನಾವು ತಿಂದಿದ್ದಾಯಿತು. ತಿಂದುಬಿಟ್ಟು ಇನ್ನು ಅದು ಇದು ಕೆಲಸ ಮಾಡ್ಕೊಂಡು ಕೂತಿದ್ವಿ. ಇನ್ನು ಅವರು ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು. ಅವ್ರು ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ಅಕ್ಕಿ ಎಲ್ಲ ಖಾಲಿಯಾಗಿತ್ತು ಪೂರ್ತಿ. ಡಿಪೋ ಅಕ್ಕಿ ನಾವು ಯೂಸ್ ಮಾಡೋದು, ಇಡ್ಲಿ ದೋಸೆ ರೈಸ್ಗೂ ಕೂಡ ನಾವು ಅದನ್ನೇ ಯೂಸ್ ಮಾಡೋದು. ಟಿಫನ್ಗೆ ಅಷ್ಟೇ ನಾವು ಸೋನಾ ಮಸೂರಿ ಯೂಸ್ ಮಾಡೋದು. ಅಕ್ಕಿ ಎಲ್ಲ ಸೋಸಿ ಇಟ್ಕೊಬಿಡೋಣ ವೀಕ್ಲಿ ಒನ್ಸು. ಅಂದರೆ ಒಂದೊಂದು ಕೆಲಸಗಳು ಏನಿರಲ್ಲ. ಈಗ ಗೋಧಿ ಹಿಟ್ಟು ರಾಗಿ ಹಿಟ್ಟು ಒಂದು 15 days ತನಕ ನಮಗೆ ಬಂದೇ ಬರುತ್ತೆ. ಸೊ ಅಕ್ಕಿನೂ ಅಷ್ಟೇ. ಇದು ಇವಾಗ ನಾನು ಸೋಸೆಲ್ಲ ಇಟ್ಕೋತಾ ಇದ್ದೀನಲ್ವ, ಈ ಅಕ್ಕಿ ಮಿನಿಮಮ್ ಅಂದರೂ ಅಷ್ಟು ದಪ್ಪದಿದೆ ಬಾಕ್ಸು, 1 ತಿಂಗಳು ಬರುತ್ತೆ ನಮಗೆ. ಸೊ ಅಕ್ಕಿ ಏನು ವಾರನೂ ನಾನು ಸೋಸ್ಕೊಳ್ಳೋದಿಲ್ಲ. ಈಗ 5 kg ಅಕ್ಕಿ ನಮಗೆ ಒಂದು 15 days ತನಕ ಬರುತ್ತೆ. ಒಂದು 10 kg ಅಕ್ಕಿ ಆದರೆ ನಮಗೆ 1 ತಿಂಗಳಿಗೆ ಸಾಕು. ಏನಕ್ಕಂದರೆ ಜಸ್ಟ್ ಟಿಫನ್ಗೆ ಅಷ್ಟೇ ಅಲ್ವಾ, ಅದು ಒಂದೊಂದು ಸಲ ಮಿಕ್ಕೋಗ್ಬಿಡುತ್ತೆ. ಒಂದು 15 ದಿವಸಕ್ಕೆ ಒಂದು ಸಲ ಹೋಗಿ ಡಿಮಾರ್ಟ್ಗೆ ತೊಗೊಂಬಂದರೆ ಆಯಿತು. ಇನ್ನೂ ನನಗೆ ಶನಿವಾರ ಇಷ್ಟೊಂದು ಕೆಲಸ ಇರುತ್ತೆ ಇವರಿಗೆ ಅಂತ ಕೇಳ್ಬೋದು. ಅಷ್ಟೊಂದು ಕೆಲಸ ಏನಿರೋದಿಲ್ಲ. ಅಂದರೆ ಈಗ ಒಂದು ಸಲ ಇವಾಗ ರಾಗಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಒಂದೇ ಸಲ ನಮ್ಮ ಯಜಮಾನ್ರು ರಜಾ ಹಾಕಿರೋದೊಂದು ಕಾರಣಕ್ಕೋಸ್ಕರ ಅದು ರಾಗಿನ ನಾವು ಎಲ್ಲ ಸಪ್ರೇಟಾಗಿ ಗಲೀಜೆಲ್ಲ ತೆಗೆಸಿ ಒಂದು ಸಲ, ಆಮೇಲೆ ಇನ್ನೊಂದು ಸಲ ಮಿಷಿನ್ಗೆ ಹಾಕಿ ಪೌಡ್ರು ಮಾಡಿಸೋದು.
ಸೊ ಅದಕ್ಕೋಸ್ಕರ ಅವ್ರು ಇರಲೇಬೇಕು. ರಾಗಿ ಎಲ್ಲ ನನ್ನ ಕೈಲಿ ಹೊತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ರಾಗಿ ಎಲ್ಲ ಕ್ಲೀನ್ ಮಾಡಿಸಿ ಮನೇಲಿ ಒಂದು ಮೂಟೆ ಏನಾದರೂ ಇತ್ತು ಅಂದೆ ಒಂದೊಂದು ಸ್ವಲ್ಪ 5 kg ರಾಗಿ ತೊಗೊಂಡೋಗಿ ಮಾಡಿಸ್ಕೊಬರ್ತೀನಿ. ಅದು ಒಂದೇ ಸಲ ಆಗೋದಿಲ್ಲ ನನ್ನ ಕೈಲಿ, ಒಂದೊಂದು ವಾರಕ್ಕೆ ಒಂದೊಂದು ಮಾಡಿಸ್ಕೋತೀನಿ. ನನಗೇನಿಲ್ಲ ಅಂದರೂ ಒಂದು 15 ಡೇಸ್ ತನಕ ಬರುತ್ತೆ. ಒಂದು ವಾರ ರಾಗಿ ಹಿಟ್ಟು ಮಾಡಿಸಿದ್ರೆ, ಒಂದು ವಾರ ಗೋಧಿ ಹಿಟ್ಟು ಮಾಡಿಸಿದ್ರೆ, ಇನ್ನೊಂದು ವಾರ ನಾನು ನೀಟಾಗಿ ಅಕ್ಕಿ ಎಲ್ಲ ತೊಳೆದು ಒಣಗಿಸಿ, ಅಕ್ಕಿ ಹಿಟ್ಟನ್ನ ನಾವು ತೊಳೆದು ಒಣಗಿಸಿ ನಾವು ಮಾಡೋದು. ಇನ್ನು ಅಕ್ಕಿ ಹಿಟ್ಟು ಬಂದು ಜಾಸ್ತಿ ನನಗೆ ಆಲ್ಮೋಸ್ಟ್ ನಮ್ಮ ಅಮ್ಮನೇ ಮಾಡಿಕೊಡೋದು, ನಾನೇನು ಮಾಡೋಕ್ಕೋಗಲ್ಲ. ಹಂಗೂ ಅಮ್ಮ ಹೇಳ್ತಿರ್ತಾರೆ, ಮನೇಲಿದೆಯಾ ಒಂದು 5 ಸೇರು ಎಲ್ಲ ತೊಳೆದು ನಿಮಗೆ ಮೇಲೆಲ್ಲ ಚೆನ್ನಾಗಿದೆ ಜಾಗ, ಹೊಂಡಾಕು ಇದು ಮಾಡು ಅಂತ ಹೇಳ್ತಾರೆ. ನಾನು ಸ್ವಲ್ಪ ಅಕ್ಕಿ ರೊಟ್ಟಿ ಕಮ್ಮಿನೇ ಮಾಡೋದು. ಸೊ ಅದೊಂದು ಕಾರಣಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡ್ತೀನಿ. ಹಂಗೂ ಅಮ್ಮನೇ ಪಾಪ ಒಂದೊಂದು 5 kg ಮಾಡಿಸಿ ಅವರೇ ನನಗೆ ಅಕ್ಕಿ ಹಿಟ್ಟು ಕೊಡೋದು. ಒಂದೊಂದು ಸಲ ನನಗೆ ಬೇಜಾರಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಒಂದೊಂದು ಸಲ ನಾನೇ ತೊಳೆದಾಕ್ಬಿಟ್ಟು ನಾನೇ ಮಾಡಿಸಿ ಅಮ್ಮಂಗೆ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಇಟ್ಕೋತೀನಿ. ಇನ್ನು ರಾಗಿ ಹಿಟ್ಟು ಅಷ್ಟೇ, ನಮ್ಮ ಮನೇಲಿ ಎಲ್ಲ ರಾಗಿ ಹಿಟ್ಟೆಲ್ಲ ಮಾಡಿಸಿ ಅಮ್ಮ ರಾಗಿ ಕೊಡ್ತಾರೆ. ಏನಕ್ಕಂದರೆ ಡಿಪೋದಲ್ಲಿ ಕೊಡ್ತಾರಲ್ವ, ಇಟ್ಕೊಂಡು ಅಷ್ಟೊಂದು ಏನು ಮಾಡಲಿ ನಾನು ಅಂತೇಳ್ಬಿಟ್ಟು ಪೂರ್ತಿ ನನಗೆ ಕೊಟ್ಬಿಡ್ತಾರೆ. ಆ ರಾಗಿ ಎಲ್ಲ ಕ್ಲೀನ್ ಮಾಡಿಸಿ ಒಂದು ಮೂಟೆ ಪೂರ್ತಿ ಇಟ್ಕೊಂಡಿರ್ತೀನಿ. ಒಂದೊಂದು 6 kg 7 kg ಒಂದು ಸಲ ಮಾಡಿಸಿದ್ರೆ ಅಮ್ಮಂಗೆ ಸ್ವಲ್ಪ ಕೊಟ್ಟು, ಅಮ್ಮ ಜಾಸ್ತಿ ಮುದ್ದೆ ಮಾಡೋದಿಲ್ಲ. ನಾನು ಹೇಳ್ತಾ ಇರ್ತೀನಿ ಮಾಡ್ಕೊಂಡು ಊಟ ಮಾಡಿ ಅಂತ. ಅಯ್ಯೋ ಕೆಲಸದಿಂದ ಸಾಕಾಗಿ ಬಂದರೆ ಸಾಕಪ್ಪ ಯಾರಾದರೂ ಮಾಡಿಕೊಟ್ರೆ ಸಾಕು ಅನ್ನೋ ಥರ ಇರುತ್ತೆ, ನನಗಂತೂ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ನಮ್ಮ ಮನೇಲಂತೂ ಕಂಪಲ್ಸರಿ ಡೈಲಿ ಮಾಡೇ ಮಾಡ್ತೀವಿ. ಇನ್ನು ಅಂಬ್ಲಿನೂ ಕೂಡ ಡೈಲಿ ರಾಗಿ ಅಂಬ್ಲಿ ಕೂಡ ಒಂದಿನ ಬಿಟ್ಟು ಒಂದಿನ ಗ್ಯಾಪ್ ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಬೇಗ ಖಾಲಿ ಆಗುತ್ತೆ. 15 ಡೇಸ್ ಒನ್ಸ್ ಮಾಡಿಸಿದ್ರೆ ಇಲ್ಲ ಸಾಕು. ಇನ್ನು ಅಕ್ಕಿ ಮಾತ್ರ ತಿಂಗ್ಳಿಗೆ ಒಂದು ಸಲ ಮಾಡಿಕೊಂಡು ನೀಟಾಗೆಲ್ಲ ಸೋಸ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡ್ರೆ 1 ತಿಂಗಳು ಬರುತ್ತೆ ಆ ಬಾಕ್ಸು ನನಗೆ. ಇನ್ನು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ವಾರಕ್ಕೆ ಒಂದೊಂದು ಸಲ ಶನಿವಾರದ ಹೊತ್ತು ಮಾತ್ರ ನಾನು ಈ ಥರ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ಹೋಗಿ ಎಲ್ಲ ಮಾಡಿಸ್ಕೊಂಡು ಬಂದು, ಮಕ್ಕಳು ಬರೋಷ್ಟೊತ್ತಿಗೆ ನಾನು ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿ ಏನೇನು ಖಾಲಿಯಾಗಿರುತ್ತೆ ವಾರ ಪೂರ್ತಿ ಅದನ್ನೆಲ್ಲ ಇದು ಮಾಡಿಕೊಂಡು, ಆಮೇಲೆ ಮಕ್ಕಳು ಬಂದಮೇಲೆ ಮಕ್ಳಿಗೆ ಟೈಮ್ ಕೊಡ್ತೀನಿ. ಅದು ಇದು ಕೆಲಸಗಳಲ್ಲೇ ನಾನು ಕಳೆದೋಗ್ಬಿಡ್ತೀನಿ. ಇನ್ನು ಆಮೇಲೆ ಶನಿವಾರ ಬರ್ತು ಅಂದರೆ ಗೊತ್ತಲ್ಲ, ಅಮ್ಮನ ಮನೆಗೆ ಇಬ್ಬರು ಹೊರಟ್ಬಿಡ್ತಾರೆ ಕರ್ಕೊಂಡು. ಇನ್ನು ಅಮ್ಮ ಸಾಕಾಗಿ ಬಂದಿರ್ತಾರಲ್ವ, ಸೊ ನಾನೇ ಕರ್ಕೊಂಡೋಗಿ ಮಕ್ಕಳನ್ನ ಅಮ್ಮನ ಮನೆಗೆ ಬಿಟ್ಟು ಬರಬೇಕಾದ್ರೆ ಅಮ್ಮನ ಮನೆ ಹತ್ರ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ. ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಸ್ವಲ್ಪ ರೈಟ್ ಜಾಸ್ತಿ. ಏರಿಯಾ ಒಂದೇ ಆಗಿರ್ಬೋದು, ಬಟ್ ಅಲ್ಲೇನೋ ಸ್ವಲ್ಪ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ನಾನು ಹೋಗಿ ಅಮ್ಮನ ಮನೇಲಿ ಮಕ್ಕಳನ್ನೆಲ್ಲ ಬಿಟ್ಟು ವೆಜಿಟೇಬಲ್ಸ್ ಏನೇನು ಬೇಕೋ ವಾರಕ್ಕೆ ಪೂರ್ತಿ ಏನೇನು ಬೇಕೋ ಒಂದು ಸಲ ತಂದು ಇಟ್ಕೊಬಿಡ್ತೀನಿ. ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಏನಿರುತ್ತೋ ಅದನ್ನೆಲ್ಲ ಪೂರ್ತಿ ಪ್ರತಿಯೊಂದು ಕೂಡ ವೆಜಿಟೇಬಲ್ಸು, ಸೊಪ್ಪುಗಳಾಗಿರ್ಬೋದು, ಪುದೀನ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಎಲ್ಲ ಅಷ್ಟೇ ತೊಗೊಂಡು, ಇವಾಗ ನಾನು ಆಗಲೇ ಹೋಯ್ತು ಅಮ್ಮನ ಮನೆಗೆ ಮಕ್ಕಳನ್ನ ಬಿಡೋದಕ್ಕೆ ಹೋಗಿದ್ದಾಗ ನಾನು ಅಲ್ಲೇ ಎಲ್ಲ ತೊಗೊಂಡು ಅಮ್ಮನ ಮನೇಲೆ ಎಲ್ಲ ಬಿಡಿಸ್ಕೊಂಡು ನಾನು ತೊಗೊಂಬಂದೆ ನಮ್ಮ ಮನೆಗೆ. ಆಮೇಲೆ ಬಂದು ನೈಟು ನಮ್ಮ ಯಜಮಾನ್ರು ಬಂದರು. ನಾನು ಎಲ್ಲ ರಾಗಿ ಹಿಟ್ಟು ಗೋಧಿ ಹಿಟ್ಟೆಲ್ಲ ಸೋಸ್ಕೊಂಡು ನಾನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಅವರು ಬರೋಷ್ಟೊತ್ತಿಗೆ ನಾನೆಲ್ಲ ರೆಡಿ ಮಾಡಿ ಮನೆಯೆಲ್ಲ ಪೂರ್ತಿ ಗಲೀಜಾಗ್ಬಿಟ್ಟಿತ್ತು ಹಸಿಟ್ಟು ಇದು ಮಾಡಿದ್ದಕ್ಕೆ. ಎಲ್ಲ ಗುಡಿಸಿ ಒರೆಸಿ ಆಮೇಲೆ ನಾನು ಸ್ನಾನ ಮಾಡೋಷ್ಟೊತ್ತಿಗೆ ರಾತ್ರಿ 9 ಗಂಟೆ ಆಗೇ ಹೋಯ್ತು. ಇನ್ನು ಅವ್ರು ಬಂದರು, ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದಾಯಿತು. ಈ ರೀತಿ ಇರುತ್ತೆ ಸ್ಯಾಟರ್ಡೇ ನಂದು ಡೇ ಪೂರ್ತಿ ಈ ರೀತಿ ಇರುತ್ತೆ. ಇದರಲ್ಲಿ ಏನಂದರೆ ಎಕ್ಸ್ಟ್ರಾ ಶಾಪಿಂಗು ಇರುತ್ತೆ, ಒಂದೊಂದು ಸಲ ಖಾಲಿ ಆಗಿಬಿಡುತ್ತೆ. ತಿಂಗ್ಳಿಗೊಂದು ಸಲ ಹೋಗ್ತೀನಿ ಡಿಮಾರ್ಟ್ಗೆ. ಆ ರೀತಿಯಾಗಿ ಇರುತ್ತೆ. ಈ ಥರ ನನ್ನ ಒಂದು ವ್ಲಾಗ್ ಇರುತ್ತೆ ಶನಿವಾರದ್ದು. ಪ್ರತಿ ದಿನ ನಂದು ಬೇರೆ ಥರ ಇದ್ದರೆ ಶನಿವಾರ ಮಾತ್ರ ನಂದು ಈ ರೀತಿ. ಶನಿವಾರ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಸಂಡೇದು ಒಂದು ವ್ಲಾಗ್ ಮಾಡ್ತೀನಿ ನಾನು. ಸಂಡೇ ಪೂರ್ತಿ ನಾವು ಎಲ್ಲೂ ಹೋಗಬಾರ್ದು, ಪೂರ್ತಿ ಆರಾಮಾಗಿ ಮನೇಲಿರಬೇಕು. ಏನಕ್ಕಂದರೆ ಅಮ್ಮಂಗೆ ರಜಾ, ಮಕ್ಳಿಗೆ ರಜಾ, ನನಗೂ ರಜಾ, ಯಾವುದು ಕೊರಿಯರ್ಗಳು ಯಾವುದು ತಲೆನೋವಿರಲ್ಲ. ನಾನು ಆರಾಮಾಗಿ ಮನೆ ಯಾವ್ದಾದ್ರು ಆರ್ಡರ್ಸ್ ಏನಾದರೂ ಬಂತು ಅಂದರೆ ಎಕ್ಸೆಪ್ಟ್ ಮಾಡೋದಷ್ಟೇ. ಅದು ಬಿಟ್ಟರೆ ಇನ್ಯಾವುದು ನನಗೂ ರಜಾ ಇರುತ್ತೆ, ಇನ್ಯಾವುದು ತಲೆನೋವಿರಲ್ಲ. ಇನ್ನು ಮಾಮೂಲಿ ಮಕ್ಳಿಗೂ ರಜಾ, ಅಮ್ಮಂಗೂ ರಜಾ, ಎಲ್ಲ ಆರಾಮಾಗಿ ಮನೇಲಿರ್ತೀವಿ. ಆ ಟೈಮಲ್ಲಿ ಎಲ್ಲೂ ಏನೋ ಕೆಲಸ ಮಾಡೋದಾಗಿರ್ಬೋದು, ಏನೋ ತಲೆ ಮೇಲೆ ಎಳ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು, ಈ ರೀತಿ ಏನೂ ಮಾಡಲ್ಲ. ಆರಾಮಾಗಿ ವೀಕಲ್ಲಿ 1 ಡೇ ಪೂರ್ತಿ ರೆಸ್ಟ್ ಮಾಡಿಬಿಡ್ತೀವಿ ಅಂತಲೇ ಹೇಳ್ಬೋದು. ಅಮ್ಮ ಏನಾದರೂ ನಮ್ಮ ಮನೆಗೆ ಬಂದರೆ ನಾನು ಅಮ್ಮನ್ನ ರೆಸ್ಟಲ್ಲಿ ಇಡಿಸ್ತೀನಿ. ನಾನೇನಾದರೂ ಅಮ್ಮನ ಮನೆಗೆ ಹೋದರೆ ನಿಜವಾಗ್ಲೂ ಅಮ್ಮ ನನ್ನ ಅಷ್ಟೇ ರೆಸ್ಟಲ್ಲಿ ಇರ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು. ಏನೂ ಮಾಡಿಸಲ್ಲ ನನ್ನ ಕೈಲಿ. ಅದೇ ತಾಯಿ ಇರೋ ತನಕ ಅಷ್ಟೇ ಎಲ್ಲ. ಅದನ್ನು ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಅನುಭವಿಸೋಣ ಅಷ್ಟೇ ಆ ಖುಷಿನ ಅಂತ ಹೇಳ್ತಾ ಈ ವ್ಲಾಗ್ನ
ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದೇನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ಮೋಟಿವೇಶನ್ಸ್ ವೀಡಿಯೋಗಳನ್ನ ಮಾಡೋಕ್ಕೋದಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.